ನೋಡಿ, ಅವ್ರು ಏನ್ ಹೇಳ್ತಾರೆ, ಅವ್ರು ಏನ್ ಮಾಡ್ತಾರೆ, ಅದು ಅವ್ರ ಸ್ವಾತಂತ್ರ್ಯ ಸ್ವಾಮಿ. ನಾನು ಅವ್ರು ಹೇಳಿದ್ದಕ್ಕೆ ಹೇಳಿ, ಅವರು ಹೇಳಿದ್ದನ್ನು ನಾವು ಕೇಳಿಸ್ಕೊತೇವೆ. ಅದರಲ್ಲಿ ಏನಾದ್ರೂ ನಿಜ ಸಂಗತಿ ಇದ್ರೆ ಅದನ್ನು ಕೂಡ ನಾವು ಚರ್ಚೆ ಮಾಡ್ತೇವೆ, ವಿಮರ್ಶೆ ಮಾಡ್ತೇವೆ. ಸತ್ಯದ ಆಧಾರದ ಮೇಲೆ ಏನೇ ಟೀಕೆ ಟಿಪ್ಪಣಿ ಬಂದ್ರು ಅದನ್ನ ನಾವು ಗಮನಕ್ಕೆ ತೆಗೆದುಕೊಳ್ತೇವೆ. ಸತ್ಯದ ಆಧಾರದ ಮೇಲೆ ಯಾವುದೇ ಟೀಕೆ ಬಂದ್ರು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸರ್ಕಾರ ತಯಾರಿದೆ. ಇದರಲ್ಲಿ ಎಲ್ಲೂ ನಾವು ಮುಚ್ಚುಮರೆ ಇಲ್ಲ, ಮುಚ್ಚಿಡ್ತಕ್ಕಂಥದ್ದು ಏನೂ ಇಲ್ಲ. ಆಮೇಲೆ ಇನ್ನೊಂದು ಕೊನೆ ವಿಷಯ ತಮ್ಗೆ ಹೇಳೋದು, ಇದು ಎಲ್ಲ ನೋಡಿ, ಕರ್ನಾಟಕದ ಒಟ್ಟು ಜನಸಂಖ್ಯೆಯಲ್ಲಿ 95% ಜನಸಂಖ್ಯೆಗೆ ಈ ವರದಿ ಅನುಕೂಲ ಆಗುತ್ತೆ. ಯಾವ ತರ ಅಂದ್ರೆ, SC ST ನಾವು 24% ಬಿಟ್ರೆ, ಮೇಲ್ವರ್ಗದವರು 5% ಬಿಟ್ರೆ ಅಲ್ಲಿಗೆ 30% ಆಯ್ತು. ಇನ್ನ 71%ಗೆ ಜನ ಒಕ್ಕಲಿಗರು, ಲಿಂಗಾಯತರು ಹಾಗೂ ಇತರೆ ಜಾತಿಗಳು ಎಲ್ಲಾರ್ಗೂ ಕೂಡ ರಿಸರ್ವೇಶನ್ ಜಾಸ್ತಿ ಮಾಡಬೇಕು ಅಂತ ಈ ವರದಿಯಲ್ಲಿ ಬಂದಿದೆ. ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ಒಕ್ಕಲಿಗರಿಗೆ ಇವತ್ತು 3A ನಲ್ಲಿ ಇರೋದು 4% ರಿಸರ್ವೇಶನ್. ಈ ವರದಿಯಲ್ಲಿ ಅದನ್ನ 7%ಗೆ ಹೆಚ್ಚಿಗೆ ಮಾಡೋದಕ್ಕೆ ಶಿಫಾರಸ್ ಮಾಡಿದ್ದಾರೆ. ರಿಪೀಟ್ ಮಾಡ್ತೇನೆ, ಒಕ್ಕಲಿಗರಿಗೆ 3A ನಲ್ಲಿ ಇವತ್ತು ರಿಸರ್ವೇಶನ್ ಇರೋದು 7%. ಒಕ್ಕಲಿಗರಿಗೆ ಇವತ್ತು ರಿಸರ್ವೇಶನ್ ಇರ್ತಕ್ಕಂಥದ್ದು 4%. ಈ ವರದಿಯಲ್ಲಿ ಅದನ್ನ 7%ಗೆ ಹೆಚ್ಚಳ ಮಾಡಬೇಕು ಅಂತ ಶಿಫಾರಸ್ ಮಾಡಿದ್ದಾರೆ. ಲಿಂಗಾಯತರಿಗೆ 3B ನಲ್ಲಿ ಇವತ್ತು ರಿಸರ್ವೇಶನ್ ಇರೋದು 5%. ಈ ರಿಪೋರ್ಟ್ ಅಲ್ಲಿ ಅದನ್ನ 8%ಗೆ ಹೆಚ್ಚಳ ಮಾಡಬೇಕು ಅಂತ ಬರೆದಿದ್ದಾರೆ, ಶಿಫಾರಸ್ ಮಾಡಿದ್ದಾರೆ. ಸೊ ಒಕ್ಕಲಿಗ, ಲಿಂಗಾಯತ 1A, 1B, 2A, 2B ಎಲ್ಲರಿಗೂ ಕೂಡ ಈ ವರದಿಯಲ್ಲಿ ಅನುಕೂಲಕರವಾಗುವಂತ, ಅವರಿಗೆ ಸಹಾಯ ಆಗುವಂತ ಶಿಫಾರಸ್ ಮಾಡಿದ್ದಾರೆ. ಅದನ್ನ ಮಾತಾಡ್ತಾ ಇಲ್ಲ ಯಾರು ಕೂಡ. ಈ ವರದಿ ಅನುಷ್ಠಾನ ಆದ್ರೆ ಒಕ್ಕಲಿಗರು, ಲಿಂಗಾಯತರು, ಬೇರೆ ಬ್ಯಾಕ್ವರ್ಡ್ ಕ್ಲಾಸಸ್ಗೂ ಕೂಡ ರಿಸರ್ವೇಶನ್ ಜಾಸ್ತಿ ಆಗುತ್ತೆ. ಅನುಷ್ಠಾನ ಮಾಡಿದ್ರೆ ಇದನ್ನ ಬೇಡವಾ? ಹಾಗಾದ್ರೆ ಇವತ್ತು ಲಿಂಗಾಯತರು ಅಷ್ಟು ಹೋರಾಟ ಮಾಡಿದ್ರು ನಮ್ಗೆ ರಿಸರ್ವೇಶನ್ ಜಾಸ್ತಿ ಮಾಡ್ಬೇಕು ಅಂತ, ಒಕ್ಕಲಿಗರು ಹೋರಾಟ ಮಾಡಿದ್ರು ನಮ್ಗೆ ರಿಸರ್ವೇಶನ್ ಜಾಸ್ತಿ ಮಾಡ್ಬೇಕು ಅಂತ. ಇವತ್ತು ಈ ರಿಪೋರ್ಟ್ ಅಲ್ಲಿ ಒಕ್ಕಲಿಗರಿಗೆ, ಲಿಂಗಾಯತರಿಗೆ ಇಬ್ಬರಿಗೂ ಕೂಡ 3% ಜಾಸ್ತಿ ಮಾಡ್ಲಿಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಆಗ್ಬಾರ್ದಾ ಇದು? ಹಾಗಾದ್ರೆ ಒಕ್ಕಲಿಗರಿಗೆ ರಿಸರ್ವೇಶನ್ ಜಾಸ್ತಿ ಆಗ್ಬಾರ್ದಾ? ಲಿಂಗಾಯತರಿಗೆ ರಿಸರ್ವೇಶನ್ ಜಾಸ್ತಿ ಆಗ್ಬಾರ್ದಾ? ಕಿತ್ಕೋಬೇಕಾ ಅವ್ರ ರಿಸರ್ವೇಶನ್ ಅನ್ನ? ಹಾಗಾದ್ರೆ ಏನ್ ಉದ್ದೇಶ? ಎಲ್ಲ 71% ನಮ್ಮ ರಾಜ್ಯದ ಜನಸಂಖ್ಯೆ, ಅವರಿಗೆ ಸಹಾಯ ಆಗುವಂತ ಶಿಫಾರಸು ಈ ರಿಪೋರ್ಟ್ ನಲ್ಲಿ ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. 1A ನವರು ಸೇರ್ತಾರೆ, 1B ನವರು ಸೇರ್ತಾರೆ. ಅಂದ್ರೆ ಅತಿ ಹಿಂದುಳಿದ 3 ವರ್ಗ ಇದೆ. ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗ, ಅತ್ಯಂತ ಹಿಂದುಳಿದ ವರ್ಗ, 3ಕ್ಕೂ ಕೂಡ ಇದರಲ್ಲಿ ಸಹಾಯ ಆಗುವಂತ ಶಿಫಾರಸುಗಳು ಬಂದಿದ್ದಾವೆ. ಇದನ್ನ ಒಪ್ಕೊಂಡ್ರೆ ಕರ್ನಾಟಕದ SC ST ಮತ್ತು ಇತರೆ ಹಿಂದುಳಿದ ವರ್ಗಗಳು ಎಲ್ಲರಿಗೂ ಕೂಡ ಇದರಲ್ಲಿ ಅನುಕೂಲ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು.